ಬೇಡ, ನೀನು ಚಿಕ್ಕಮಂಗ್ಳೂರ್ಗೆ ಹೋಗಿ ಕೂಡ್ದು. ಈಗಾಗಲೇ ಚಿತ್ರದುರ್ಗಕ್ಕೆ ಹೋಗಿ ಬಂದು ಅನಾಹುತ ಮಾಡ್ಕೊಂಡಿರೋದೇ ಸಾಕು. ಈ ಶಾಲಿನಿ ಬೈ ಮಿಸ್ಟೇಕ್ ಅಂದ್ರೆ ಅದಾಗಿದ್ದು. ನನಗೆ ಬಂದಿರೋ ಡೀಟೇಲ್ಸೇ ಸರಿ ಇರಲಿಲ್ಲ, ಅದಕ್ಕೆ ಹಂಗಾಯ್ತು. ಈ ಸಲ ಪಕ್ಕ ಗೊತ್ತಿದೆಯಲ್ಲ ಆ ಹುಡುಗಿ ಇದ್ದಿದ್ದು ಚಿಕ್ಕಮಂಗ್ಳೂರಲ್ಲಿ ಅಂತ. ಸೊ ಯಾವ ಪ್ರಾಬ್ಲಮೂ ಆಗಲ್ಲ, ಆರಾಮಾಗಿ ಹೋಗಿ ಈಸಿಯಾಗಿ ಕರ್ಕೊಂಡ್ಬರ್ತೇನೆ. ಇಲ್ಲ, ನಾನು ಮಾತ್ರ ನಿನ್ನ ಎಲ್ಲೂ ಹೋಗಕ್ಕೆ ಬಿಡಲ್ಲ. ನೀನೇನಾದರೂ ಹೇಳು ಪ್ಲೀಸ್ ಕಣೋ. ನೀನು ರಿಪೋರ್ಟಿಂಗ್ ಕೆಲಸ ಬಿಟ್ಟರೂ ಪರವಾಗಿಲ್ಲ, ನೀನು ಮಾತ್ರ ಅಲ್ಲಿಗೆ ಹೋಗಬಾರ್ದು. ಅಮ್ಮ ಪ್ಲೀಸ್ ಅಮ್ಮ, ನೀವಾದರೂ ಅವ್ನಿಗೆ ಹೇಳಿಮ್ಮ. ಶಿವರಮ್ಮ, ಯಾಕಮ್ಮ ಹೀಗೆ ಆಡ್ತಾ ಇದೆಯಾ? ಇವನೇ ಹೇಳ್ತಿದ್ದಾನಲ್ಲ ಏನು ತೊಂದರೆ ಇಲ್ಲ ಅಂತ. ಅದೇ ಮತ್ತೆ ಅಲ್ಲ ಕಣಮ್ಮ, ಎಲ್ಲ ಸುಳುವು ಸಿಕ್ಕಿದೆ ಅಂದಮೇಲೆ ಇವಾಗ ಸುಮ್ಮನಾಗಕ್ಕಾಗತ್ತಾ? ಎಲ್ಲ ಕಡೆ ಇವನು ಆ ಹುಡುಗಿ ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ್ದಾಗಿದೆ ಅಲ್ವಾ. ಈಗ ಅದನ್ನೇನಾದರೂ ಬಿಟ್ಟರೆ ಎಲ್ಲ ಕಡೆ ಇವನ್ ಮರ್ಯಾದೆ ಅಲ್ವಾ ಹೋಗೋದು? ಯಾಕೆ ಹೋಗುತ್ತೆ ಮಾವ? ಆ ಹುಡುಗಿ ಮದುವೆ ಆಗಿ ಎಲ್ಲೋ ಒಂದು ಕಡೆ ಸುಖವಾಗಿದ್ದಾಳೆ ಅಂತ ಒಂದು ಹೇಳಿಕೆ ಕೊಟ್ರೆ ಎಲ್ಲ ಸರಿ ಹೋಗುತ್ತಲ್ವಾ? ಆ ಹುಡುಗಿಗೆ ಮದುವೆ ಆಗಿದೆ ಅಂತ ನೀವು ಹೆಂಗ್ರಿ ಹೇಳ್ತೀರಾ? ಆ ಹುಡುಗಿನೂ ರಂಜಿತ್ ಕುಮಾರ್ಗೋಸ್ಕರ ಮಗು ಸಮೇತ ಕಾಯ್ತಾನೆ ಇದ್ರೆ, ನಾನು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡು ಅಭಯ್ ಶೇಖರ್ ಬರ್ತಾನೆ, ನನ್ನನ್ನು ಕರ್ಕೊಂಡು ಹೋಗ್ತಾನೆ ಅಂತ ನನಗೋಸ್ಕರ ಕಾಯ್ತಾ ಇದ್ರೆ, ಇಂಥ ಟೈಮಲ್ಲಿ ನಾನು ಸುಮ್ಮನಿದ್ರೆ ಅದು ಆ ಹುಡುಗಿಗೆ ಮಾಡೋ ಅನ್ಯಾಯ ಅಲ್ವಾ? ಅದೇನಾದರೂ ಆಗಲಿ, ನಾನು ಮಾತ್ರ ನಿನ್ನ ಹೋಗಕ್ಕೆ ಬಿಡಲ್ಲ. ಒಳ್ಳೆ ಚಿಕ್ಕ ಮಕ್ಳ ಹತ್ರ ಆಡ್ಬಿಡಿ ಶಾಲೆ. ನಾನು ಯಾಕೆ ಹೋಗ್ಬಾರ್ದು ಅಂತ ಒಂದೇ ಒಂದು ಜೆನ್ಯೂನ್ ರೀಸನ್ ಕೊಡಿ, ನಾನು ಉಳ್ಕೋತೀನಿ. ಅದು ಹಾಂ, ನೀನು ಆಸ್ಪತ್ರೆಯಲ್ಲಿ ಸೇರ್ಕೊಂಡಿದ್ದಾಗ ನಾನು ದೇವ್ರ ಹತ್ರ ಹರಕೆ ಮಾಡ್ಕೊಂಡಿದ್ದೆ, ನಿನ್ನ ಕೈಯಲ್ಲೇ 8 ದಿವಸ ಪೂಜೆ ಮಾಡಿಸ್ತೀನಿ ಅಂತ. ಅಷ್ಟೇ ತಾನೆ? ಅಲ್ಲಿಗೆ ಹೋಗಿ ಬಂದ ಮೇಲೂ ಮಾಡಿದ್ರಾಯ್ತು, ಓಕೆನಾ? ಇಲ್ಲ, ನೀನು ಪೂಜೆ ಬಿಟ್ಟು ಹೋಗಿದ್ದಕ್ಕೆ ನಿನಗೆ ಚಿತ್ರದುರ್ಗದಲ್ಲಿ ತೊಂದರೆ ಆಗಿದ್ದು. ಪ್ಲೀಸ್ ಕಣೋ, ಹಠ ಮಾಡಬೇಡ್ವೋ. ಒಳ್ಳೆ ಟೈಮಲ್ಲೇ ಸಿಕ್ಕಾಕಿಸ್ತೀರಾ. ಆಯ್ತು ಬಿಡಿ, ನಿಮ್ಮ ಹರಕೆನ ಪೂರ್ತಿ ಮಾಡಿ. ಬಟ್ 1 ವಾರ ಆದ್ಮೇಲಾದ್ರೂ ನಾನು ಚಿಕ್ಕಮಂಗ್ಳೂರಿಗೆ ಹೋಗೇ ಹೋಗ್ತೀನಿ.